ನಮಸ್ಕಾರ ಬಿಗ್ ಬಾಸ್ ಮಂದಿಗೆ, ನಾನು ನಿಮ್ಮ ಲೈಫಿಕ್ ರಾಜೇಶ್. ಈ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ಬಿಗ್ ಬಾಸ್ ಮನೆಯಲ್ಲಿ ಉಗ್ರಮಂದಿಯವರಿಗೆ ಒಂದರ ಮೇಲೆ ಒಂದು ಅಧಿಕಾರವನ್ನು ಕೊಡ್ತಿದ್ದಾರೆ. ಈಗ ನಾಮಿನೇಷನ್ ಮಾಡುವ ಅಧಿಕಾರವನ್ನು ಬಿಗ್ ಬಾಸ್ ಉಗ್ರಮಂದಿಯವರಿಗೆ ನೀಡಿದ್ದಾರೆ. ಅದೇನೆಂದರೆ ನೋಡೋದಾದರೆ, ಒಬ್ಬ ವ್ಯಕ್ತಿ ಇಬ್ಬರನ್ನು ನಾಮಿನೇಷನ್ ಮಾಡುವ ಅಧಿಕಾರವನ್ನು ಕೊಟ್ಟಿರ್ತಾರೆ. ಆ ನಾಮಿನೇಷನ್ ಕೊಡುವ ಕಾರಣಗಳು ಸರಿ ಅಂತಿದ್ದರೆ ಆ ಇಬ್ಬರ ವ್ಯಕ್ತಿಯನ್ನು ನಾಮಿನೇಟ್ ಮಾಡ್ಬೋದು. ಮತ್ತು ಅವರು ಕೊಟ್ಟ ಕಾರಣಗಳು ಮಂಜುಗೆ ಸರಿ ಅನಿಸದಿದ್ದರೆ ಅದನ್ನು ಅವರು ಕೊಟ್ಟ ನಾಮಿನೇಷನ್ ಕಾರಣಗಳು ಮಂಜುಗೆ ಸರಿ ಅನಿಸದಿದ್ದರೆ ನಾಮಿನೇಷನ್ ಮಾಡೋಕ್ಕೆ ಬಂದ ಆ ವ್ಯಕ್ತಿನೇ ನಾಮಿನೇಟ್ ಆಗಿ ಹೋಗುತ್ತಾನೆ ಅಂಥ ಅಧಿಕಾರವನ್ನು ಉಗ್ರಮಂಜು ಅವರಿಗೆ ನೀಡಿದ್ದಾರೆ. ಈಗ ನಾಮಿನೇಷನ್ ಮಾಡೋಕ್ಕೆ ಬಂದ ಗೌತಮಿ ಜಾಧವ್ ಅವರು ಶಿಶಿರನನ್ನು ಆಯ್ಕೆ ಮಾಡಿಕೊಂಡರು. ಗೌತಮಿ ಅವರು ಶಿಶಿರ ಮೇಲೆ ಮಾಡಿದ ಕಾರಣಗಳು 8 ವಾರದ ಹಿಂದಿನ ಕಾರಣಗಳನ್ನು ಈಗ ನೀಡಿದರು. ಅದು ಸರಿ ಇಲ್ಲದಿದ್ದರೂ ಮಂಜು ಅವರು ಅವರ ಪರವಾಗಿ ಆ ನಾಮಿನೇಷನ್ ಅನ್ನು ನೀಡಿದರು. ಶೋಭಾ ಶೆಟ್ಟಿ ಅವರು ನಾಮಿನೇಷನ್ಗೆ ಬಂದಾಗ ಅವರು ಆಯ್ಕೆ ಮಾಡಿದ್ದ ಇಬ್ಬರು ವ್ಯಕ್ತಿಗಳನ್ನು ನಾಮಿನೇಷನ್ಗೆ ಸೂಕ್ತವಾದ ಕಾರಣಗಳನ್ನು ನೀಡಿದರು. ಉಗ್ರಮಂಜು ಅವರು ಅದನ್ನು ಅವರು ನೀಡಿದ ಕಾರಣಗಳನ್ನು ಒಪ್ಪದೆ ಶೋಭಾ ಶೆಟ್ಟಿಯನ್ನೇ ನೇರವಾಗಿ ನಾಮಿನೇಟ್ ಮಾಡಿದರು. ಇನ್ನು ತ್ರಿವಿಕ್ರಮ ನಾಮಿನೇಷನ್ ಬಂದಾಗ ಮೋಕ್ಷಿತ್ ಅವರು ಗೋಮುಖ ವ್ಯಾಘ್ರ ಅಂತ ನನ್ನ ಕರೀತಾರೆ. ಆದರೆ ಅವರ ಬಳಿ ಇರೋ ಸ್ನೇಹಿತರ ಬಗ್ಗೆ ಇಲ್ಲಿ ಬಂದು ಏನಾದರೂ ಹೇಳುತ್ತಾರೆ. ಇದರಿಂದ ಅವರು 2 ತಾಲಿ ಹಾವು ಅಂತ ಹೇಳಿದರು. ಇನ್ನು ತ್ರಿವಿಕ್ರಮನ 2ನೇ ನಾಮಿನೇಷನ್ ಆಗಿ ಐಶ್ವರ್ಯನ ಕರೆದು, ನೀವು ಧರ್ಮಕೀರ್ತಿ ರಾಜರನ್ನು ಮನೆಯಿಂದ ಎಲಿಮಿನೇಟ್ ಆಗುವಂತೆ ವೋಟ್ ಮಾಡಿದ್ರಿ. ಆದರೆ ಅವರು ಹೋದ ಮೇಲೆ ಸಿಕ್ಕಾಪಟ್ಟೆ ಹತ್ತು ಬಿಟ್ರಿ. ಇದರಿಂದ ನೀವು ನಾಟಕ ಮಾಡ್ತಿದ್ದೀರಂತೆ ನನಗೆ ಅನಿಸುತ್ತಿದೆ ಎಂದು ಎಲ್ಲರ ಮುಂದೆ ಹೇಳಿದರು. ಇನ್ನು ಚೈತ್ರ ಕುಂದಾಪುರ ಬಳಸುವ ಕನ್ನಡ ಪದಗಳು ಸಖತ್ತಾಗಿ ಕೇಳಿಸುತ್ತೆ. ಇನ್ನು ಚೈತ್ರ ಕುಂದಾಪುರ ನಾಮಿನೇಷನ್ಗೆ ರಜತ್ ಅವರನ್ನು ಆಯ್ಕೆ ಮಾಡಿಕೊಂಡರು. ಇನ್ನು ಚೈತ್ರ ಕುಂದಾಪುರ ನೀಡಿದ ಕಾರಣಗಳು ಸರಿಯಾಗಿದ್ದರೂ ಮಂಜಣ್ಣ ಅದನ್ನು ಒಪ್ಪದೆ ಚೈತ್ರ ಕುಂದಾಪುರವನ್ನೇ ನಾಮಿನೇಟ್ ಮಾಡಿದರು. ಇನ್ನು ರಜತ್ ಅವರು ಚೈತ್ರ ಕುಂದಾಪುರವನ್ನು ನಮ್ಮ ಬಾಸು ಅಂತ ಗೇಲಿ ಮಾಡುತ್ತಾ, ನಾನು ನಿಮ್ಮನ್ನು ಈ ಮನೆಯಿಂದ ಹೊರ ಹಾಕದೆ ನಾನು ಈ ಮನೆಯಿಂದ ಹೋಗೋದಿಲ್ಲ ಅಂತೇಳಿ ಶಪಥ ಮಾಡಿದರು ರಜತ್ ಅವರು. ನೆಕ್ಸ್ಟ್ ಶೋಭಾ ಶೆಟ್ಟಿ ನಾಮಿನೇಷನ್ಗೆ ರಜತ್ ಅವರನ್ನು ಆಯ್ಕೆ ಮಾಡಿಕೊಂಡರು. ರಜತ್ ಅವರು ಜೈಲಿನಲ್ಲಿದ್ದಾಗ ನಮಗೆ ತರಕಾರಿ ಕಟ್ ಮಾಡ್ಕೊಳ್ಳದೆ ಆ ದಿನ ಸಂಪೂರ್ಣವಾಗಿ ತಿಂಡಿ ಮಾಡದೆ 3-4 ಗಂಟೆ ಮಟ್ಟ ಉಪವಾಸ ಇದ್ದೀವಿ ಅಂತ ಹೇಳಿದರು. ಇನ್ನು ಶೋಭಾ ಶೆಟ್ಟಿ ನೀಡಿದ ಕಾರಣಗಳು ಸರಿ ಇದ್ದರೂ ಅದನ್ನು ಒಪ್ಪದೆ ಮಂಜಣ್ಣ ಅವರು ಶೋಭಾ ಶೆಟ್ಟಿಯನ್ನು ನೇರವಾಗಿ ನಾಮಿನೇಷನ್ ಮಾಡಿದನು. ಇವೆಲ್ಲವನ್ನು ನೋಡುತ್ತಿದ್ದರೆ ಮಂಜಣ್ಣ ಬೇಕಂತಲೇ ಕೆಲವರನ್ನು ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಬಿಗ್ ಬಾಸ್ ಮುಖ್ಯಮಂತ್ರಿಯವರಿಗೆ ಈ ಅಧಿಕಾರ ಕೊಟ್ಟು ಈ ಅಧಿಕಾರವನ್ನು ಮಂಜಣ್ಣ ಅವರು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆಂದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತಿದೆ. ವೀಕ್ಷಕರೇ, ನಿಮಗೆ ಈಗ ಅನಿಸುತ್ತೆ ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೆಚ್ಚಿನದಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ.